ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಸರ್, ಸಾಧಕ ಅಂತಂದರೆ ಆತ ಹಾಗೆ ಸಾಧನೆ ಮಾಡಿರೋದಿಲ್ಲ. ಸಾಧಕನಿಗೆ ಕಷ್ಟಗಳು ಅನೇಕ. ತಾವು ಸಾಧನೆ ಮಾಡಿದ್ದೀರಿ, ಯಾವ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸಿದ್ದೀರಿ, ಅದನ್ನು ನಮ್ಮ ಜೊತೆಗೆ ಹೇಳ್ಕೊಳ್ಳೋದಾದರೆ. ಸರ್, ನಿಜವಾಗ್ಲೂ ಈ ಸಂದರ್ಭದೊಳಗೆ ನನಗೆ ನಮ್ಮ ತಂದೆ ನಾನು ಆ್ಯಕ್ಚುಲಿ BA ಮುಗಿದ ಕೂಡ ಎಲ್ಲರೂ ನನಗೆ ಅನ್ಟ್ರೈನ್ ಟೀಚರ್ ಅಂತ ಕಟ್ಟಿದ್ರು ಸರ್. ನಮ್ಮ ತಂದೆಯವರು ಒಂದು ಮಾತು ಹೇಳ್ತಿದ್ರು, ನಿನ್ನ ಜೀವನದಾಗ ನೀ ಮಾಸ್ತರ್ ಆಗಂಗಿಲ್ಲ ಅಂತಿದ್ರೆ, ನಿನ್ನ ಜೀವನದಾಗ ನೀ ಎಂದು ಮಾಸ್ತರ್ ಆಗ್ಬೋದು ಅಂತಿದ್ರು. ಕೆಲವೊಬ್ಬರು ಕೋಲಿಗ್ಸ್ ಹೇಳ್ತಿದ್ರು, ನೀ ಏನು ಮಹಾ ಕಲ್ತಿ ಮಗನ, ಬರೀ ಡಿಗ್ರಿ ಕಲ್ತಿ, ನೀ ಎಂತ ಮಾಸ್ತರ್ ಹಾಕಿ ಅಂತಿದ್ರು. ನನಗೆ ಆವಾಗ ಒಬ್ರು ನನ್ನ ಮಾತು ಇವತ್ತು ನೆನಪದ, ನಿನ್ನ ಹೆಂಡತಿಗೆ ಒಂದು ಜಂಪರ್ ಪೀಸ್ ಹೊರಿಸುವಷ್ಟು ನಿನ್ನ ಹತ್ರ ಕೆಪಾಸಿಟಿ ಬರೋದಿಲ್ಲ ಅಂತಿದ್ರು ಅವ್ರು. ಆದ್ರೆ ನಮ್ಮ ತಂದೆ ನನಗೆ ಅವತ್ತ ಅಂದಂಥ ಮಾತು ನನಗೆ ಏನಾಗಿತ್ತಂದ್ರೆ, ಅಪ್ಪ ಯಾವಾಗ ಈ ಥರ ನನಗೆ ಸಾಧನೆಗೆ ಏನಾದ್ರು ಮಾಡಬೇಕು ಅನ್ನುವಂಥದ್ದು ನನಗೆ ಬುದ್ಧಿ ಕೊಟ್ಟನಲ್ಲ, ಅದಕ್ಕೆ ನಾನು ಯಾಕೆ ಪದವಿ ಮಾಡಲೇ ಬರಬಾರ್ದಂತ ಸುಮಾರು ಅನ್ಟ್ರೈನ್ಡ್ ಆಗಿ ನಾನು BA ಮುಗಿಸ್ಕೊಂಡು ನಾನು 9 ವರ್ಷ ಟೀಚಿಂಗ್ ಪೀರಿಯಡ್ ಮಾಡಿದೆ. 9 ವರ್ಷ ಯಾವುದು ನನಗೆ ಟ್ರೈನಿಂಗ್ ಇರಲಿಲ್ಲ. ಅನ್ಟ್ರೈನ್ಡ್ ಆಗಿ ಡಿಗ್ರಿ ಮುಗಿಸ್ಕೊಂಡು ಬರೀ BA ಮಾಡಿ ಹೈಸ್ಕೂಲ್ ಶಿಕ್ಷಕನಾಗಿದ್ದೆ. ಅಪ್ಪಾಜಿ ಅನ್ನುವಂಥ ಮಾತು, ನಿನ್ನ ಜೀವನದಲ್ಲಿ ಮಾಸ್ತರ ಯಾವಾಗ ಹತ್ತಿ ಅಂತಿದ್ರು. ಕೊನೆಯ ಒಂದ್ಸಾರಿ ನನಗೆ ನನ್ನ ವಿದ್ಯಾವರ್ಧಕ ಸಂಸ್ಥೆಯವರು ನನಗೆ ಏನು ಮಾಡಿದ್ರು, ನನ್ನಲ್ಲಿರುವಂಥ ಟ್ಯಾಲೆಂಟನ್ನು ಗುರುತಿಸಿ, ಇಲ್ಲ ನಿನ್ನ ಟ್ಯಾಲೆಂಟಿಗೆ ಏನು ಮಾಡ್ಬೇಕಂದ್ರೆ ನಿನ್ನ ರೊಕ್ಕ ನಾನು ಕೊಡ್ತೀನಿ, ನಾನು ವಿದ್ಯಾವರ್ಧಕ ಸಂಸ್ಥೆಯವರು 10,000 ರೂಪಾಯಿ ಸಂದರ್ಭದಲ್ಲಿ ಕೊಟ್ಟು ಕಳಿಸಿದ್ರು. ಅವಾಗ ಲೀವ್ ವಿದೌಟ್ ಪೇಮೆಂಟ್ ಅಂತ. ಅವಾಗ ಅಪ್ಪಾಜಿ ಹೋಗೋ ಸಂದರ್ಭದೊಳಗೆ ಮನೆಯೊಳಗೂ ಕೂಡ ಆಗಲೇ ನಾನು ಮ್ಯಾರಿಡ್ ಪರ್ಸನ್ ಇದ್ದೆ. ಬಹಳಷ್ಟು ಕ್ರಿಟಿಕಲ್ ಕಂಡೀಷನ್ಸ್ ಇದ್ದು, 10 ರೂಪಾಯಿನೂ. ಯಾಕಂದ್ರೆ 9 ವರ್ಷ ಸರ್ವಿಸ್ ಮಾಡಿದ್ರು ಕೂಡ ನಮ್ಮ ಪರಿಸ್ಥಿತಿ ಬರೀ 700 ರೂಪಾಯಿ ಪಗಾರ ತಗೋತಿದ್ದೆ. ಅವಾಗ 700 ರೂಪಾಯಿ ಪಗಾರದಲ್ಲಿ ನನ್ನ ಜೀವನನ ನಡೆಯುವಂಥ ಕಠಿಣ ಪರಿಸ್ಥಿತಿ ಒಳಗೆ ನನಗೆ ಇದ್ದಾಗ ಅವಾಗ 10,000 ರೂಪಾಯಿ ಕೊಟ್ಟು ಹೋಗಿದ್ದೆ. ಅಪ್ಪಾಜಿ ನನಗೆ ಅವಾಗ ಒಂದು ಮಾತನ್ನ ಇವತ್ತು ನೆನಪದ. ನನಗೆ ಆ ದಿನ ಅಪ್ಪಾಜಿ ಜಗಳ ತೆಗ್ದಿದ್ರು ನನಗೆ. ನಾನು ಏನೋ ನಮ್ಮ ಅಣ್ಣನ ಸಲ ಜಗಳ ಹತ್ತಿತ್ತು, ನನಗೊಂದು ಹೊಡೆದಿದ್ರು. ಅಣ್ಣನ ಬಿಡ್ಸಕ್ಕೆ ಹೋಗಿದ್ದೆ, ಹೊಡೆದಿದ್ರು. ನೀನು ಅವಾಗ ಮನೆ ಬಿಟ್ಟು ಹೋಗು ಅನ್ನೋವಂಥ ಮಾತನ್ನ ಸಿಟ್ಟಿನಿಂದ ಒಂದು ಮಾತು ಅಣ್ಣನ ಸಲ ನನಗೆ ಮಾತಂದಿದ್ರು, ನೀ ಅಣ್ಣಗೆ ಹೊಡಿಬೇಡ ಅಂತೇಳಿ ನಾ ಕೈ ಹಾಕಕ್ಕೆ ಹೋಗಿದ್ದೆ. ಅವತ್ತೇನು ಮಾಡಿದ್ರು, ರಾತ್ರಿ ನಾನು ರೋಡ್ ನಮಗೆ ಅವರೇ ಒಂದು ಗಾಡಿ ನಡೆಸುವಂಥ ಜೀಪ್ನ ಒಳಗೆ ಮಕ್ಕೊಂಡು ನಶೀನಾಗ 4 ಗಂಟೆಗೆ ಎದ್ದು ನಾ ಹೋಗಿಬಿಟ್ಟಿದ್ದೆ. ನಾನು ನೇರವಾಗಿ ಕೊಪ್ಪಳಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ B.Ed ಅನ್ನು ಒಬ್ಬರು ನನಗೆ ಪದವಿ ಇದನ್ನು ಕೊಟ್ಟರು. ನಾನು ಆವಾಗ ಅಂದ್ಕೊಂಡೆ ಏನಾದರೂ ಮಾಡಿ B.Ed ಮುಗಿಸ್ಕೊಂಡು ಬರ್ಬೇಕಂತೆ. B.Ed ಕಲಿಯುವಾಗ ನನ್ನ ಟ್ಯಾಲೆಂಟ್ ನೋಡಿ ಪ್ರಾಚಾರ್ಯ ಹೇಳಿದ್ರು, ನೀನು MA ಕೂಡ ಮಾಡ್ಬೋದು, ನೀ ಖಂಡಿತ ಮಾಡೋಣ. ನಾ ಏಕಕಾಲದಲ್ಲಿ BA ಮತ್ತು MA ಎರಡೂ ಪದವಿ ಮುಗಿಸ್ಕೊಂಡು ವಾಪಸ್ ಮತ್ತೆ ಅದೇ ಸಂಸ್ಥೆಗೆ ಮತ್ತೆ ಮುಖ್ಯ ಗುರುಗಳಾಗಿ ನನ್ನನ್ನು ಸ್ವೀಕಾರ ಮಾಡಿದರು. ಅವತ್ತು ಅಪ್ಪ ನನಗೆ ಒಂದು ವೇಳೆ ಹೊಡಿದೇ ಇದ್ರೆ ಅಥವಾ ನನ್ನನ್ನು ಹೊರಗೆ ಹಾಕದಿದ್ರೆ ನಾನು B.Ed ಮಾಡ್ತಿರ್ಲಿಲ್ಲ. ಅವತ್ತು ಒಂದು ವೇಳೆ ನನ್ನ ಸಹೋದ್ಯೋಗಿಗಳು ನನಗೆ ಆ ಸಂದರ್ಭದಲ್ಲಿ ಒಬ್ಬ ತಾಯಿಯಾಗಿ ಬಂದಂಥ ಒಬ್ಬರು ಮೇಡಮ್ ಅವ್ರು ನನಗೆ ಅನ್ಲಿಲ್ಲ ಅಂದ್ರೆ ನಾನು ಇವತ್ತು ಇಷ್ಟು ಆದರ್ಶ ಶಿಕ್ಷಕ ಅನಿಸ್ಕೊಳ್ಳುವಂಥ ಇದು ಆಗ್ತಿರಲಿಲ್ಲ. ಅದಕ್ಕೆ ನಾನು ಇವತ್ತು ತಂದೆಯವರನ್ನು ನಮ್ಗೆ ಏನೂ ಇಲ್ಲ. ಅದಕ್ಕೆ ಹೇಳ್ತಾರೆ, ತಂದೆ ಹೆಂಗಪ್ಪ ಅಂತಂದ್ರೆ ಅಲದ ಮರ ಇದ್ದಂಗೆ. ನಾವು ಏನು ಮಾಡಿದ್ರು ಕೂಡ ನಮ್ಮಪ್ಪ ನಮ್ಮ ಹಿಂದಿನಿಂದ ನನ್ನ ಮಗ ಚಲೋ ಬೆಳೀತಾರಲ್ಲ, ನನ್ನ ಮಕ್ಕಳು ಚಲೋ ಬೆಳೀತಾರಲ್ಲ ಅನ್ನುವಂಥದ್ದನ್ನು ದೂರದಿಂದ ಕೇಳಿ ಹತ್ತಿರ ಬಂದು ಏನೂ ಅಂತಿರಲಿಲ್ಲ. ನನ್ನ ಮಗ ಭಾಳ ಚೆನ್ನಾಗಿ ಓದ್ತಾನೆ, ಭಾರಿ ಮಾಸ್ತರ್ ಅದಾನ ಅಂತ ಅನ್ನುವಂಥ ಖುಷಿ ನನಗಿತ್ತು. ಅದಕ್ಕೆ ಈ ಸಂದರ್ಭದೊಳಗೆ ಆ
ಉಳಿ ಪೆಟ್ಟು ಬಿದ್ದಾಗ ಮಾತ್ರ ಅದು ಮೂರ್ತಿ ಆಗ್ಲಿಕ್ಕೆ ಸಾಧ್ಯದ. ಆ ಪೆಟ್ಟುಗಳು ಮತ್ತು ನನಗಿರುವಂಥ ಆ ಸಂದರ್ಭದಲ್ಲಿ ಬಡತನ, ನಮ್ಮ ತಂದೆಯವರಿಗೆ 4 ಮಕ್ಕಳು, ಮನಿ ನಡೆಸೋದ ಕಠಿಣ ಇರ್ತಿತ್ತು. ಅದರ ಎಲ್ಲ ಪರಿಸ್ಥಿತಿ ನಡುವೆ ಅಂತ ಕಷ್ಟ ಕಾಲದೊಳಗೆ ಡಿಗ್ರಿ ಮತ್ತು MA ಮಾಡಿಕೊಂಡು ಹೊರಗೆ ಬಂದಾಗ ಮತ್ತೆ ನಾವು ಒಂದು ಏನೋ ಆಶ್ರಯವಾಗಿ ಸಿಕ್ಕಿತ್ತು. ಅದನ್ನ ನಾನು ಒಂದು ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕಂತೇಳಿ, ಬರೀ ಶಿಕ್ಷಕನಾದ್ರೆ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನನ್ನಾದ್ರೂ ಮಾಡ್ಬೇಕಾದ್ರೆ ಬಹುಮುಖ ಪ್ರತಿಭೆಯನ್ನು ನಮ್ಮದು ಇದ್ರೆ ಮಾತ್ರ ಜನ ಕರೀತಾರೆ. ಜನ ಯಾವಾಗ ಕರೀತಾರ, ಯಾವಾಗ ನಮ್ಗೆ ಇಷ್ಟಪಡ್ತಾರಂದ್ರೆ ನಾವು ಮಾಡುವಂಥ ಕೆಲಸದ ಮೇಲೆ ನಮ್ಮನ್ನು ಕರೀತಾರ ಅನ್ನೋದನ್ನು ನಾನು ಕಂಡುಕೊಂಡಿದ್ದೆ. ನನ್ನಲ್ಲಿರುವಂಥ ಹಿಂದಿ ಟ್ಯಾಲೆಂಟನ್ನು ನನ್ನ ಗುರುಗಳು ಲೈನ್ ಸರ್ ಮತ್ತು ಹಾಸಲ್ಕರ್ ಸರ್ ಗುರುಗಳು ನನಗೆ ಒಂದು ಪಟ್ಟ ಕೊಟ್ಟಿದ್ರು. ಇಲ್ಲ, ಅವ್ರು ಕೊಟ್ಟಂತ ಪೆಟ್ಟು ನೀನು ಹಿಂದಿ ಶಿಕ್ಷಕನ ಖಂಡಿತ ಆಗ್ತೀನೋ ಅಂತ ಒಂದು ಮಾತು ಅಂದಿದ್ರು. ಅವ್ರ ಸಬ್ಜೆಕ್ಟ್ನಲ್ಲೇ ನಾ ಮಾಸ್ಟ್ರಿ ಪಡಿಬೇಕು ಅನ್ನುವಂಥದ್ದು ಇತ್ತು. ಆ ಕನಸು ಅದು ಬೆನ್ನು ಹತ್ತಿದಂಥ ಕಾರಣಕ್ಕಾಗಿ ಇವತ್ತು ನಾನು MA ಮತ್ತು B.Ed ಹೀಗೆ ಹಲವು ಪದವಿಗಳನ್ನು ಪಡೀಲಿಕ್ಕೆ ಒಂದು ಸಾಕ್ಷಿ ಆಗೈತು. ಅದಕ್ಕೆ ಬಡತನ ಅಂತಕ್ಕಂಥದ್ದು ಇತ್ತು, ಹಸಿವು ಅಂತಕ್ಕಂಥದ್ದು ಇತ್ತಂದ್ರೆ ಆ ಹಸಿವು ಮನುಷ್ಯನನ್ನ ಅದು ಏನನ್ನಾದ್ರೂ ಅನ್ವೇಷಣೆ ಮಾಡಲಿಕ್ಕೆ ಬೆನ್ನು ಹತ್ತತ್ತೆ ಅನ್ನೋದಕ್ಕೆ ಇದು ನಾನು ಕಂಡುಕೊಂಡಂಥ ಒಂದು ನನ್ನ ಅನುಭವ ಸರ್. ಹಾಗೆ ಜೀವನದಲ್ಲಿ ಯಾವುದೋ ಒಂದು ಕ್ಷಣ ಸರ್ ನಮ್ಮನ್ನು ಸಾಧಕನನ್ನಾಗಿ ಮಾಡಿಬಿಟ್ಟತ್ತೆ. ಅದಕ್ಕೆ ನೀವು ಉದಾಹರಣೆ. ಹಾಗೆ ಸರ್, ತಮ್ಮ ಒಂದು ಸಾಹಿತ್ಯ ಕೃಷಿ ಹೇಗೆ ಆರಂಭ ಆಯಿತು ಅಂತ? ಸರ್, ಸಾಹಿತ್ಯ ಅಂತ ಬಂದಾಗ ನನಗೆ ಮೊದಲಿಂದಲೂ ಕೂಡ PUC ಇದ್ದಾಗಿಂದ ಡಿಗ್ರಿ ಓದ್ತಾ ಇರುವಾಗ ಲಲಿತ್ ಕಲಾ ವೇದಿಕೆ ಅಂತ ಇರ್ತಿತ್ತು. ಅವಾಗ ಸಂದರ್ಭದೊಳಗೆ ಬೋರ್ಡ್ ಹಾಕ್ತಿರ್ತಿದ್ರು, ಎಲ್ಲರೂ ಕವನಗಳನ್ನು ಚಿತ್ರಗಳನ್ನು ಹಚ್ತಿದ್ರು. ಅವಾಗ ನಾನು ಆ ಒಂದು ಚಿತ್ರ 15 ದಿನದ ಮಟ್ಟ ಇರ್ತಿತ್ತು. 15 ದಿನದ ಮಟ್ಟ ನೋಡಿದವ್ರು ಎಲ್ಲರೂ ಹೆಸರು ಓದ್ತಿದ್ರು, ಅದು ಓದ್ತಿದ್ರು, ಅವ್ರ ಹೆಸರು ಇರ್ತಿತ್ತು, ನನ್ನ ಹೆಸರು ಇರ್ತಿದ್ದಿಲ್ಲ. ನನಗನಿಸ್ತು ಯಾಕೆ ನಾನು ಬರಿಬಾರ್ದು ಅನ್ನುವಂಥದ್ದನ್ನು ನನಗೆ ಒಂದಿತ್ತು. ಅವಾಗ ನನ್ನ ಮೊದಲ ಕವಿತೆ ಅಂತ ಯಾಕೆ ಬರಿಬಾರ್ದು ಅಂತ ಟ್ರೈ ಮಾಡಿದೆ. ನಾನು ಮೊದಲು ಬರಿಬೇಕಾದ್ರೆ ಆ್ಯಕ್ಚುಲಿ ಒಬ್ಬರ ಕವಿಗಳ ಒಂದು ಕವಿತೆ ಸಾಲನ್ನು ತುಳು ಮಾಡ್ಕೊಂಡು ಬರೆದಿದ್ದೆ. ನನಗೆ ಬಹಳಷ್ಟು ಇದರ್ತದೆ. ಅರಳು ಮಲ್ಲಿಗೆ ಅರಳು ನೀ ಮೆಲ್ಲಗೆ ಅನ್ನುವಂಥ ಆ ಕವನದ ಸಾಲುಗಳನ್ನ ಆ ಸಾಲು ನನಗೆ ಇವತ್ತು ನೆನಪಿದೆ. ಅದರದಿಂದ ಪ್ರಾರಂಭವಾದಂಥದ್ದು. ನಾನು ಕವನಗಳನ್ನು ಮೊದಲು ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಹಳಷ್ಟು ಕವನಗಳನ್ನು ಬರೆದೀನಿ. ಮತ್ತು ಅದರಲ್ಲಿ ಕೂಡ ನನಗೆ ಬಂಡಾಯ ಸಾಹಿತ್ಯದ ಕವನಗಳನ್ನು ಹೆಚ್ಚು ಬರೆದೀನಿ. ಕಥೆಗಳನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಕಥೆಗಳನ್ನು ಬರಲಿಕ್ಕೆ ಕಾರಣ ಅಂತಂದ್ರೆ ನಾನು ಬರೆದಂಥ ಕವನಗಳನ್ನು ಮತ್ತು ಕಥೆಗಳನ್ನು ಪ್ರಕಟ ಮಾಡಕ್ಕೆ ಕೊಟ್ಟಾಗ ಯಾರೋ ಅವುಗಳನ್ನು ಆವಾಗಿನ ಸಂದರ್ಭದೊಳಗೆ ಹಾಕ್ತಿರ್ಲಿಲ್ಲ. ಅವಾಗ ನನಗನಿಸ್ತಿತ್ತು ಏನಾರ ಹೆಂಗಾರ ಬರಿಬೇಕಪ್ಪ ಅಂಥೇಳಿ, ಯಾವ ಥರನಾಗಿ ಬರಿಬೇಕಂತ. ಅದಕ್ಕೆ ಆ ಸಂದರ್ಭದಲ್ಲಿ ನನಗೆ ಬಹಳ ಇಷ್ಟವಾದಂತಂದ್ರೆ ಡಾಕ್ಟರ್ ಸೋಮಶೇಖರ್ ಇಂಬ್ರಾಪುರ್ ಅವರ ಕವಿತೆಗಳು, ಹಾಗೂ ಡಾಕ್ಟರ್ ದ.ರಾ. ಬೇಂದ್ರೆ ಅವರ ಕವಿತೆಗಳು, ಹಾಗೆ ಸತ್ಯಾನಂದ ಪಾತ್ರೋಟ್ ಅವರ ಜಾಜಿ ಮಲ್ಲಿಗೆ ಅನ್ನುವಂಥ ಕವಿತೆಗಳು, 4 ತಂತಿ ಅಂತಕ್ಕಂಥದ್ದು, ಬೇವು ಬೆಲ್ಲ ಅಂತಕ್ಕಂಥದ್ದು, ಹಾಗೆ ಅದ್ಭುತವಾದಂಥ ಕವನ ಸಂಕಲನಗಳು ಮತ್ತು ಕಥಾ ಸಂಕಲನಗಳು, ಕೊಡಗಿನ ಗೌರಮ್ಮನ ಕಥೆಗಳು ನನ್ನ ಜೀವನದಲ್ಲಿ ಪ್ರಭಾವ ಬೀರಿ ಹಾಗೆ ನಾನು ನೆನಪು ಅನ್ನುವಂಥ ಕಥೆಯನ್ನು ಮೊಟ್ಟ ಮೊದಲ ಬಾರಿಗೆ ಬರೆದೆ. ಅದು ಆಗಿನ ಸಂದರ್ಭದಲ್ಲಿ ಸಮಾಜವೀರ ಪತ್ರಿಕೆಯಲ್ಲಿ ಸುಮಾರು 4-5 ಸಾರಿ ಪ್ರಕಟ ಆಯಿತು. ಅದೊಂದು ಪ್ರೇಮ ಕಥೆ, ಸತ್ಯ ಜೀವನದಲ್ಲಿ ನನ್ನ ಲೈಫಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ಬರೆದಿರುವಂಥ ಒಂದು ಕತೆ ಬಹಳ ಪ್ರಭಾವ ಬೀರಿತು. ಕಾಲ್ಗೆಜ್ಜೆ ಅಂತಕ್ಕಂಥದ್ದು, ಕೊಲೆ ಅಂತಕ್ಕಂಥದ್ದು, ಬಂಗಾರದ ಜೀವನ ಅಂತಕ್ಕಂಥದ್ದು, ಹೀಗೆ ಮತ್ತೆ ಮೋಡ ಸರಿದು ಚಂದಿರ ಬಂದ, ಇನ್ನೂ ಅನೇಕ ಕಥೆಗಳನ್ನು ಈ ರೀತಿ ಬರಲಿಕ್ಕೆ ಸಹಾಯ ಆಯಿತು. ಹಾಗೆ ಇನ್ನು ನಾಟಕಗಳನ್ನು ಬಂದಾಗ ಅಪ್ಪಾಜಿ ಮೂಲತಃ ಒಳ್ಳೆ ಕಲಾವಿದರು. ನನ್ನ ರಕ್ತದ ಹನಿಗಳಲ್ಲಿ ಏನಾದರೂ ಇವತ್ತು ಕಲೆ ಅನ್ನೋದು ಬಂದಿದ್ರಂದ್ರೆ ನಮ್ಮ ತಂದೆಯವರ ಬಳುವಳಿ ಅದು. ಯಾಕಂದ್ರೆ ಅಪ್ಪಾಜಿ ಆಗಿನ ಸಂದರ್ಭದಲ್ಲಿ ದೇಸಾಯಿ ಮೆಚ್ಚಿದ ದಾಸಿ ಅನ್ನುವಂಥ ನಾಟಕ ಮಾಡಿದ್ರು. ಆ ನಾಟಕ ಅಪ್ಪಾಜಿ ಮಾಡಿದ್ರು. ನಾನು ಇಡೀ ನಾಟಕದ ಎಲ್ಲ ಡೈಲಾಗ್ಗಳನ್ನು ನಾನು ಅವ್ರು ನೋಡಿ 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 ಅಂತಿದ್ದೆ. ಆವಾಗ ನಾನೇನು ಮಾಡಿದೆ, ಸಣ್ಣ ಹುಡುಗರದ್ದು ಎಲ್ಲ ಓಣ್ಯಾನವ್ರ ತಂಡ ಕಟ್ಕೊಂಡು ಅವ್ರು ಅಲ್ಲಿ ನಾಟಕ ಮಾಡಿದ್ರು. ನಾಟಕ ಮುಗಿದು 8 ದಿನಕ್ಕೆ ಓಣ್ಯಾಗ ಅದ ನಾಟಕನ ಹೊಳ್ಳೆ ಪ್ರಸಾರ ಮಾಡಿದೆ. ಆ ಸಂದರ್ಭದೊಳಗೆ ಒಂದು ಬಿದ್ದ ಮಣಿ ಒಳಗೆ ಒಂದು ಚಾದರ ಕಟ್ಟಿ ಹೊಳ್ಳೆ ಅಭಿನಯ ಮಾಡಿದ್ದೆ.
ನಾ ಅಭಿನಯ ನನ್ನ ಜೀವನದೊಳಗೆ ಒಬ್ಬ ನಾಟಕಕಾರನ ಆಗಲಿಕ್ಕೆ ಸಹಾಯ ಆಯಿತು. ಅಪ್ಪಾಜಿ ಮಾಡಿರ್ತಕ್ಕಂಥ ನಾಟಕ ನನ್ನ ಜೀವನದಲ್ಲಿ ಪ್ರಭಾವ ಬೀರಿತು. ಅವರು ಸಾಕಷ್ಟು ದೇಸಾಯಿ ಮೆಚ್ಚಿದ ದಾಸಿ, ಸತಿ ಸಂಸಾರದ ಜ್ಯೋತಿ, ಹೀಗೆ ಅನೇಕ ನಾಟಕಗಳನ್ನು ಮಾಡಿದರು. ಆ ನಾಟಕದ ಗೀಳು ನನ್ನನ್ನು ಬರೀಲಿಕ್ಕೂ ಕೂಡ ಹಚ್ಚಿತು. ಅದಕ್ಕೆ ಮೊದಲ ನಾಟಕವನ್ನು ಕೂಡ ನಾನು ಬರೆದಿದ್ದೆ, ದುರಾಸೆಯ ಫಲ ಅನ್ನುವಂಥ ನಾಟಕ ಬರೆದೆ. ಆ ನಾಟಕವನ್ನು ಕೂಡ ಮಕ್ಕಳಿಗೆ ಅಭಿನಯಿಸಿ ಮಾಡಿಸಿದೆ. ಅದು ನನಗೆ ನಾಟಕ ಬರಲಿಕ್ಕೆ ಮತ್ತು ಕಥೆಗಳನ್ನು ಬರಲಿಕ್ಕೆ ಹಾಗೂ ಕವನಗಳನ್ನು ಬರಲಿಕ್ಕೆ ಅದು ಸಹಾಯಕ ಆಯ್ತು ಸರ್. ಶ್ರೀ ಬಂಡಾಯದ ಸಾಹಿತ್ಯ ಅಂತ ಹೇಳಿದ್ರೆ ಇದು ಯಾವ ರೀತಿ ಸಾಹಿತ್ಯ ಸರ್? ಸರ್, ಬಂಡಾಯ ಅಂದ್ರೆ ಇದ್ರ ಅರ್ಥ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಯಾವುದೇ ತರಹದ ಜಗಳಲ್ಲ, ಏನೂ ಅಲ್ಲ. ಅಥವಾ ಬಂಡಾಯ ಅಂದ್ರೆ ಇನ್ನೊಂದು ವಿರೋಧ ಕಟ್ಕೊಳ್ತೀನಿ ಅನ್ನುವಂಥ ಮಾತು ಅಲ್ಲ. ಬಂಡಾಯ ಇದರ ಅರ್ಥ ನಿಮ್ಮ ಒಳಗಿರುವಂಥ ಯಾವುದೋ ಒಂದು ನೋವನ್ನ ಅದನ್ನ ನಿಮ್ಮ ಕವನದ ಮೂಲಕವಾಗಲಿ ನಿಮ್ಮ ವಿಚಾರಗಳ ಮೂಲಕವಾಗಿ ಹೊರಗೆ ಹಾಕುವಂತ ಒಂದು ವ್ಯವಸ್ಥೆ. ಅದು ಸಮಾಜದಲ್ಲಿ ನೀವು ಕಂಡಿರುವಂಥ ಯಥಾಸ್ಥಿತಿಗಳನ್ನ ಅಂತ ಕರೀತಾರೆ. ಅದಕ್ಕೆ ನೀವು ಎದುರಿಗೆ ಏನು ನೋಡ್ತಿರೋ ಅದನ್ನ ಬರೆಯುವಂಥದ್ದನ್ನ ನಾವು ಅದನ್ನು ವಿರೋಧ ಮಾಡುವಂಥ ಒಂದು ಭಾವವೇ ಅದನ್ನ ಬಂಡಾಯ. ಉದಾಹರಣೆಗೆ ನನ್ನ ಮೊಟ್ಟ ಮೊದಲ ಬಂಡಾಯದ ಕವಿತೆನೇ ಲಂಚ ಅಂತ. ಆ ಲಂಚದ ಕವಿತೆಯಲ್ಲಿ ನಾನು ಬರೆದಿದ್ದೆ, ಲಂಚ 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 ಯಾಕೆ ಬೇಕು ಲಂಚ, ಹತ್ತೆ ತಪ್ಪ ಕೊಂಚ ಕೊಂಚ ಕೊಂಚ, ಹಬ್ಬೆ ತಪ್ಪ ಪಾರ್ತೀನಿ ನಂಗ ಅಲ್ಲಿ 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 ಇಲ್ಲಿ ಇಲ್ಲಿ ಇಲ್ಲಿ. ಲಂಚ ಇರದಿದ್ರ ಮಾಡೋದಿಲ್ಲ ಯಾವ ರಾಜಕಾರಣಿಗಳು ಕೆಲಸ, ಕೊಂಚ ಕೊಂಚ. ಲಂಚ ಕೊಟ್ರ ವರನು ಕೂಡ ಹತ್ತತನ ಮಂಚ ಅನ್ನುವಂಥ ಕವಿತೆಗಳ ಸಾಲುಗಳನ್ನು ಆ ಸಂದರ್ಭದಲ್ಲಿ ಲಂಚದಲ್ಲಿ ಬರೆದಿದ್ದೆ. ಸಮಾಜದ ವಿಡಂಬನೆಯಾಗಿ ಬರೆದಂಥ ಕವಿತೆ ಲಂಚ 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 ಅನ್ನುವಂಥದ್ದು. ಹೀಗೆ ನನಗೆ ಬಂಡಾಯ ಸಾಹಿತ್ಯ. ಅದಕ್ಕೆ ಕಾರಣ ಜಾಜಿ ಮಲ್ಲಿಗೆ ಅನ್ನುವಂಥ ಸತ್ಯಾನಂದ ಪಾತ್ರೋಟ್ ಅವರ ವಿಚಾರಗಳು ನನಗೆ ಬಹಳಷ್ಟು ಇಷ್ಟವಾಗ್ತಿದ್ದು. ಇವತ್ತಿಗೂ ಕೂಡ ಅತಿ ಹೆಚ್ಚಿನವಾಗಿ ಏನಾದ್ರೂ ಮಾತಾಡ್ತೀನಿ ಅಂದ್ರೆ ಅದು ವಿಡಂಬನಾ ರೀತಿಯಲ್ಲಿ ನಾನು ಮಾತಾಡಲಿಕ್ಕೆ ಅದನ್ನು ಮತ್ತು ಚರ್ಚಾ ರೂಪದಲ್ಲಿ ಮಾತಾಡಲಿಕ್ಕೆ ಸಹಾಯಕ ಆಗಿದೆ ಸರ್. ಸರ್, ಇನ್ನೊಂದು ಕೇಳ್ಬಿಟ್ವಿ, ತಾವು ಸಂಗೀತ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂತಹ ಕೊಡುಗೆಯನ್ನು ಸಲ್ಲಿಸಿದ್ದೀರಿ ಅಂತ ಹೇಳಿ. ಯಾವ ರೀತಿ ಸರ್ ತಾವು ಸಂಗೀತವನ್ನು ಕಲ್ತಿದ್ರಾ ಹೇಗೆ? ಸರ್, ಸಂಗೀತ ಅಂತಂದ್ರೆ ಆಕ್ಚುಲಿ ನಾನು ಈ ಸಂದರ್ಭದೊಳಗೆ ನಾನು ಮೊಟ್ಟ ಮೊದಲ ಬಾರಿಗೆ 1996 ನಾನು ಟ್ರೈನ್ಡ್ ಟೀಚರ್ ಆಗಿದ್ದಾಗ ನಮ್ಮೂರಲ್ಲಿ ಒಂದು ಸ್ಕೂಲ್ ಇತ್ತು. ಅಲ್ಲಿ ಯಾದವಾಡ್ ಸರ್ ಅಂತಿದ್ರು. ಆ ಯಾದವಾಡ್ ಸರ್ ಒಂದು ಹಾಡನ್ನ ಡಾನ್ಸ್ ಮಾಡಿಸ್ತಾ ಇದ್ರು. ಮಾವನ ಮಗಳ ಸನೇಕ ಬಾರ ನಿನ್ನಂತೇಕ ಏನೈತಿ, ಮಾರಿಯ ಮ್ಯಾಗ ಗಲ್ಲಕ ಏನು ಕಸರ ಕಾಣತೈತಿ ಅನ್ನುವಂಥ ಮಾತನ್ನ ಆ ಹಾಡನ್ನ ಹಾಡ್ತಿದ್ರು. ಕೈ ತುತ್ತ ತಿನಸಿದ್ದೆ, ಜೋಗುಳವ ಹಾಡಿದ್ದೆ, ತಂಗಿಯ ನಿನ್ನ ಬೆಳೆಸಿದ್ದೆ, ತಂಗಿಯ ನಿನ್ನ ಬೆಳೆಸಿದ್ದೆ ಹೂವಾಗಿ, ಗಂಡನ ಮನಿಗೋಗಿ ಮರಿಬ್ಯಾಡ ನೀ, ಗಂಡನ ಮನಿಗೋಗಿ ಮರಿಬ್ಯಾಡ. ಈ ಹಾಡು ನನ್ಗೆ ಬಹಳ ಪ್ರಭಾವ ಬೀರ್ತು. ನಾನು ಮೊದಲ ಸಂಗೀತದ ಗುರುಗಳನ್ನು ನಾನು ಯಾದವಾಡ್ ಸರ್ ಅಂತ ಇವತ್ತಿಗೂ ನಾನು ನೆನೆಸ್ಕೊತೀನಿ. ಆ್ಯಕ್ಚುಲಿ ಅವರು ದಿವಂಗತರಾಗಿದ್ದಾರೆ. ಅವರ ಹಾಡು ನನ್ನ ಜೀವನದ ಒಬ್ಬ ಜಾನಪದ ಕಲಾವಿದನಾಗಲಿಕ್ಕೆ ನನಗೆ ಪ್ರೋತ್ಸಾಹ ನೀಡಿತು ಅಂತ ನನಗೆ. ಸರ್, ಹಾಗೆ ಒಂದು ಭಾವಗೀತೆ ಸರ್. ಸರ್, ಭಾವಗೀತೆ ಆ್ಯಕ್ಚುಲಿ ಭಾವ ಮೀನ್ಸ್ ಮನದಾಳದ ಮಾತು ಅಂತ ಕರೀತಾರೆ. ಭಾವಗಳನ್ನು ಉಕ್ಕಿಸುವ ಒಂದು ಧ್ವನಿನೇ ಅದನ್ನು ನಾವು ಭಾವಗೀತೆಯಾಗಿ ಹೊರಗಡೆ ಬರ್ತದೆ ಅಂಥೇಳಿ ನನಗೆ ಭಾವಗೀತೆಗಳಲ್ಲಿ ಬಹಳಷ್ಟು ಇಷ್ಟವಾಗಿದ್ದು. ಆ ಸಂದರ್ಭದಲ್ಲಿ ನಾನು ಕಾಲೇಜಲ್ಲಿ ಓದುವಾಗ ಒಂದು ಗ್ಯಾದರಿಂಗ್ ಇತ್ತು. PN ಕಟಾವ್ಕರ್ ಸರ್ ಅಂಥೇಳಿ ಅಲ್ಲಿ ಬಹಳ ಅದ್ಭುತವಾದಂಥ ಲೆಕ್ಚರರ್ ಅವರು. ಆ ಸಂದರ್ಭದಲ್ಲಿ ಗ್ಯಾದರಿಂಗ್ ಮಾಡ್ತಿದ್ರು, ಭಾಳ ಫೇಮಸ್ ಕಾಲೇಜ್ ಗ್ಯಾದರಿಂಗ್ ಇದ್ದು ರೀ. ಅವಾಗ ದೊಡ್ಡರಂಗೇಗೌಡ ಅವರು ಒಂದು ಹಾಡನ್ನು ಹಾಡಿದರು. ಹಾಡಿದ ಈ ಸಾಲುಗಳು, ಹೂತೋಟದ ಹಾದಿಯಾಗೆ ಊರಿನ. ಸರ್, ಕೊನೆಯದಾಗಿ ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ತಾವು ಸಾಧನೆಯನ್ನ ಮಾಡಿದ್ದೀರಿ. ಅಂತಿಮವಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಿಕ್ ಬಯಸ್ತೀರಿ? ಸರ್, ಕೊನೆಯದಾಗಿ ನನ್ನ ಮನದಾಳದ ಒಂದೇ ಒಂದು ಮಾತು ಕೊನೆಯದು ಹೇಳಕ್ಕೆ ಇಷ್ಟಪಡ್ತೇನೆ. ಮನುಷ್ಯನಿಗೆ ಹುಟ್ಟಿದ ನಂತರ ಸಾವು ಕೂಡ ಅಷ್ಟೇ ಖಚಿತ. ಹುಟ್ಟಿದ ನಂತರ ಹುಟ್ಟಿದ ಜೀವಿ ಸಾಯಲೇಬೇಕು. ಹಾಗಾದರೆ ಸಾಯೋದ್ರೊಳಗಾಗಿ ಏನನ್ನಾದರೂ ಮಾಡ್ಬೇಕಂತಂದ್ರೆ ಮನುಷ್ಯ ಅದಕ್ಕೆ ಹೇಳ್ತಾರೆ,
ನಮ್ಮೊಳಗಿನ ಕಣ್ಣನ್ನು ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಕೊನೆಯ ನನಗೆ ಅಂದಂಥ ಮಾತಿದು ನನಗೆ ಬರುವಂಥದ್ದು ಒಂದು ವಿಚಾರ. ಕಣ್ಣ ಒಳಗಿನ ಕಣ್ಣ ತೆರಣಿನ್ನ ಅಂತರಂಗದ ಕಣ್ಣ, ಒಳ ಹೊಕ್ಕು ನೋಡು ನಿನ್ನೊಳಗೆ 100 ಬಣ್ಣ 100 ಬಣ್ಣ ಬಣ್ಣ, ತಿಳಿದೊಮ್ಮೆ ನೀ ನೋಡಿದಾಗ ತೆರೆಯುವುದು ನಿನ್ನ ಅಂತರಂಗದ ಕಣ್ಣ, ಅದುವೇ ಅಂತರಂಗದ ಕಣ್ಣ. ಈ ಕಣ್ಣೊಳಗಿನ ಎಲ್ಲ ತೆಗಿಬೇಕಂದ್ರೆ, ಈ ಎಷ್ಟೆಲ್ಲ ಸಾಧನೆ ಆಗಬೇಕಂದ್ರೆ ಅದಕ್ಕೆ ನನ್ನೊಳಗಿನ ಕಣ್ಣು ಮೊದಲು ಶುದ್ಧವಾಗಿರ್ಬೇಕನ್ನುವಂಥ ಮಾತು ನನಗನ್ಸುತ್ತೆ. ನನ್ನ ಕಣ್ಣು ತರಿಸ್ಲಿಕ್ಕೆ ಇಷ್ಟೆಲ್ಲ ಸಹಾಯಕರಾಗಿರ್ತಕ್ಕಂಥವ್ರು ನನ್ನ ಎಲ್ಲ ಸಹೃದಯಿಗಳು. ಇದರ ಜೊತೆಗೆ ಎಷ್ಟು ಅಭಿಮಾನಿಗಳಂದರೆ, ಫಾಲೋವರ್ಸ್ ಅಂದರೆ 10,000ಕ್ಕಿಂತ ಹೆಚ್ಚು ಫಾಲೋವರ್ಸ್ ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ. ಆ 10,000 ಜನ ಕೂಡಿಸ್ಲಿಕ್ಕೆ ಅಂದರೆ ಈ 10ರ ಬಳಗ ಏನಿದೆ ನನಗೆಲ್ಲ, ಇವತ್ತು ವೆಂಕಟಗೌಡರಾಗಿರ್ಬೋದು, ನಮ್ಮ ನ್ಯಾಮಗೌಡರಾಗಿರ್ಬೋದು, ನಮ್ಮ ಪ್ರಕಾಶ್ ಸರ್ ಆಗಿರ್ಬೋದು, ಅದರಲ್ಲೂ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸಂಗಮೇಶ್ ಕೋರಿ ಆಗಿರ್ಬೋದು, ಯೂಸುಫ್ ಅದ್ವಾನಿ ಆಗಿರ್ಬೋದು, ಇದರ ಜೊತೆಗೆ ಮೇಡಮ್ ಅವರನ್ನು ನಾನು ಕೆಲವು ಮಂದಿ ನೆನೆಸಲೇಬೇಕು ಈ ಸಂದರ್ಭದಲ್ಲಿ. ನನಗೆ ಹೇಳಿದ್ರಲ್ಲ ಆ ಮಾತನ್ನು, ಅಲ್ಲಿ ಸರೋಜಾ ಮೇಡಮ್ ಆಗಿರ್ಬೋದು, ಭಾರತಿ ಮೇಡಮ್ ಅವರಾಗಿರ್ಬೋದು, ಆನಂತರ ಮಾಲಾ ಗಜೇಂದ್ರಗಢ ಮೇಡಮ್ ಆಗಿರ್ಬೋದು, ಇವರೆಲ್ಲರೂ ಸಹಿತ ಗುರುಗಳಾಗಿರ್ತ ಅರುಣಾ ಮೇಡಮ್ ಅವರು, ನಾನು ಇವತ್ತು ಮುಖ್ಯ ಗುರುಗಳಾಗಿದೆ ಅಂದರೆ ನಾನು ಅರುಣಾ ಮೇಡಮ್ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನೆಸಲೇಬೇಕು. ಯಾಕಂದರೆ ಒಂದು ವೇಳೆ 98ರಲ್ಲಿ ಅವರು ನನಗೆ ಅವಕಾಶ ಕೊಡಲಿಲ್ಲ ಅಂದರೆ ಇವತ್ತು ನಾನು ಈ ಮಟ್ಟದಲ್ಲಿ ಮುಖ್ಯ ಗುರುಗಳಾಗಿ ಆದರ್ಶ ಶಿಕ್ಷಕನಾಗಿ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ, ನನ್ನ ಸನ್ಮಿತ್ರರಿಗೆ ಮತ್ತು ನನಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ನನ್ನ ಪರಿವಾರದ ಎಲ್ಲ ಮಾತೃ ಸ್ವರೂಪವಾಗಿರ್ತಕ್ಕಂಥ ನನ್ನ ತಂದೆ ತಾಯಿಗಳಿಗೆ, ನನ್ನ ಕೋಲೀಗ್ಸ್ಗಳಿಗೆ, ನನ್ನ ಮುದ್ದು ಮಕ್ಕಳಿಗೆ, ಅದಕ್ಕೆ ಹೇಳ್ತಾರೆ ಪೋತಿ ಪಡಿ ಪಡಿ ಜಗಮುವ ಪಂಡಿತ್ವಾನ ಕೋಯ್ ಢಾಯಿ ಅಚ್ಚರ ಕಾಪಡೈಸೋ ಪಂಡಿತ್ ಹೋಯ್ ಅಂತೇಳಿ ನನ್ನ ಹಿಂದಿ ದೋಹೆಯಲ್ಲಿ ಹೇಳ್ತಿದ್ದೆ. ಕೊನೆಯದಾಗಿ ಹೇಳ್ತೀನಿ, ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿದವರು ಮಹಾಪಂಡಿತರಲ್ಲ, ನಿನ್ನೊಳಗೆ 2.5 ಅಕ್ಷರ 2.5 ಅಕ್ಷರ ಧರ್ಮ, ನ್ಯಾಯ, ನೀತಿ, ಪ್ರೀತಿ ಮತ್ತು ಕರ್ಮ ಅನ್ನುವಂಥವ್ರು ಯಾವುಗಳನ್ನು ತಿಳ್ಕೊಂಡು ನಾವು ನಡೀತೀವಿ, ಅದು ಮನುಷ್ಯರನ್ನು ಎತ್ತರ ಮಟ್ಟಕ್ಕೆ ಒಯ್ಯಲಿಕ್ಕೆ ಸಹಾಯಕ ಆಗ್ತದೆ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತಾರೆ. ಈ ಇನ್ಸ್ಪೆಕ್ಟರ್ ಏನು ಮಾಡಿರ್ತಾನ, ಬಲಾತ್ಕಾರ ಮಾಡಿರ್ತಾನ. ಆ ಸಂದರ್ಭದೊಳಗೆ ಆ್ಯಕ್ಚುಲಿ ಸಿಂಧೂರ್ ಲಕ್ಷ್ಮಣ ಎಷ್ಟು ದುಃಖ ಆಗ್ತದ ಅನ್ನೋದನ್ನು ನಾನು ನಿಮ್ಗೆ ಒಂದು ಚಿಕ್ಕ ಅಭಿನಯದ ಮೂಲಕವಾಗಿ ತೋರಿಸ್ತಾ ಇದ್ದೀನಿ. ಈಗ ಕೆಳಗಡೆ ತಂಗಿ ಹೆಣ ಬಿದ್ದಿರ್ತದ, ಆ ಸಂದರ್ಭದೊಳಗೆ ಅವಂಗ ಆಗಿರುವಂತ ಒಂದು ದುಃಖ. ವೀಕ್ಷಕರೇ, ಇಷ್ಟೊಂದು ನಾವು ನೀವೆಲ್ಲ ಸಾಧಕನ ಸಾಧನೆಯ ಹಾದಿ ಹೇಗಿತ್ತು ಎನ್ನುವುದರ ಕುರಿತು ನೋಡ್ಕೊಂಡು ಬಂದ್ವಿ. ಸಾಧಕನ ಪ್ರತಿ ಹೆಜ್ಜೆ ಅದು ಸಾಧನೆಯದ್ದಾಗಿರುತ್ತೆ. ಅಂದರೆ ಆತ ನಡೆದುಕೊಂಡ ಬಂದ ಹಾದಿ ಕಷ್ಟಕರಾಗಿದ್ದರೂ ಕೂಡ ಸಾಧನೆ ಮಾತ್ರ ಹಲವಾರು ಕ್ಷೇತ್ರಗಳಲ್ಲಿ. ನಾವು ಸಾಧನೆ ಮಾಡಬೇಕು ಅಂತ ಹೇಳಿದರೆ ಕಷ್ಟಪಡಲೇಬೇಕು. ಕಷ್ಟಪಡದೆ ಭೂಮಿ ಮೇಲೆ ಯಾರೂ ಕೂಡ ಸಾಧನೆ ಮಾಡಿಲ್ಲ. ಹಾಗೆಯೇ ಇವತ್ತು ನಾವು ಹಾಗೆ ನೀವೆಲ್ಲ ಪ್ರಕಾಶ್ ಪೀಠಕ್ ಸರ್ ಅವರ ಸಂದರ್ಶನವನ್ನು ಕೇಳಿದ್ದೀವಿ. ಮಗದೊಂದು ಸಂದರ್ಶನದ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಮತ್ತೆ ಭೇಟಿಯಾಗೋಣ. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು.